ಅಂದು ತಾತ ಕರುಣಾನಿಧಿಯನ್ನ ಜಯಲಲಿತಾ ಸರ್ಕಾರ ಮಧ್ಯರಾತ್ರಿ ಬಂಧಿಸಿತ್ತು. ಇಂದು ಮೊಮ್ಮಗ ಉದಯನಿಧಿ ಸ್ಟಾಲಿನ್ ಅವರನ್ನ ವಿಜಯ್ ಸರ್ಕಾರ ಹಗಲಿನಲ್ಲೇ ಬಂಧಿಸಿದೆ. ತಮಿಳುನಾಡು ರಾಜಕೀಯ ಎಂದಾಗ ಕೇವಲ ಚುನಾವಣೆಗಳು, ಮೈತ್ರಿಗಳು, ಭಾಷಣಗಳು ಅಥವಾ ಆರೋಪ ಪ್ರತ್ಯಾರೋಪಗಳಷ್ಟೇ ಇರುವುದಲ್ಲ. ಅಲ್ಲಿನ ರಾಜಕೀಯ ಇತಿಹಾಸದಲ್ಲಿ ಬಂಧನ ರಾಜಕೀಯವೂ ಇದೆ. ಅಲ್ಲಿ ಅಧಿಕಾರ ಬದಲಾದಾಗ ರಾಜಕೀಯ ಎದುರಾಳಿಗಳ ವಿರುದ್ಧ ಕಾನೂನು ಕ್ರಮಗಳು ನಡೆಯುವುದು, ಅದು ಪ್ರತೀಕಾರವೇ ಅಥವಾ ಕಾನೂನಿನ ಸಹಜ ಪ್ರಕ್ರಿಯೆ ಎಂಬ ಪ್ರಶ್ನೆಗಳು ಎದ್ದೇಳುವುದು ತಮಿಳುನಾಡಿನ ರಾಜಕೀಯದಲ್ಲಿ ಹೊಸದೇನಲ್ಲ. 2001ರಲ್ಲಿ ಅಂದಿನ ಮುಖ್ಯಮಂತ್ರಿ ಜಯಲಲಿತಾ ಸರ್ಕಾರ ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿಯವರನ್ನ ಮಧ್ಯರಾತ್ರಿ ಬಂಧಿಸಿತ್ತು. ಅದಕ್ಕೂ ಮೊದಲು ಜಯಲಲಿತಾ ಅವರ ವಿರುದ್ಧ ಡಿಎಂಕೆ ಆಡಳಿತದ ಅವಧಿಯಲ್ಲಿ ಹಲವು ಪ್ರಕರಣಗಳು ದಾಖಲಾಗಿ ಜಯಲಲಿತಾ ಜೈಲು ಸೇರಿದ್ರು. ತನ್ನ ಬಂಧನಕ್ಕೆ ಪ್ರತೀಕಾರವಾಗಿ ಕರುಣಾನಿಧಿಯವರನ್ನ ಮಧ್ಯರಾತ್ರಿ ಬಂಧಿಸುವ ಮೂಲಕ ಜಯಲಲಿತಾ ಸೇಡು ತೀರಿಸಿಕೊಂಡಿದ್ರು ಅಂತ ಇಡೀ ದೇಶದಲ್ಲಿ ಚರ್ಚೆಯಾಗಿತ್ತು. ಎರಡೂ ಘಟನೆಗಳು ತಮಿಳುನಾಡಿನಲ್ಲಿ ರಾಜಕೀಯ ಮತ್ತು ಕಾನೂನು ಕ್ರಮಗಳು ಒಂದಕ್ಕೊಂದು ಬೆಸೆದುಕೊಂಡಿರುವುದನ್ನು ತೋರಿಸುತ್ತೆ. ಅದಾಗಿ ತುಂಬಾ ವರ್ಷಗಳು ಕಳೆದಿವೆ. ಕಾವೇರಿಯಲ್ಲಿ ತುಂಬಾ ನೀರು ಹರಿದಿವೆ. ಆ ಇಬ್ಬರು ದಿಗ್ಗಜರು ಈಗ ಜೀವಂತವಾಗಿಯೂ ಇಲ್ಲ. ಆದರೆ ಅವರ ಕಾಲಾನಂತರದಲ್ಲೂ ತಮಿಳುನಾಡಿನಲ್ಲಿ ಅರೆಸ್ಟ್ ರಾಜಕೀಯ ಕೊನೆಯಾದಂತಿಲ್ಲ. ಇವತ್ತು ತಮಿಳುನಾಡಿನ ವಿಪಕ್ಷ ನಾಯಕ ಡಿಎಂಕೆ ಲೀಡರ್ ಉದಯನಿಧಿ ಸ್ಟಾಲಿನ್ ಅವರು ಪೊಲೀಸರಿಂದ ಬಂಧನಕ್ಕೊಳಪಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಮತ್ತೊಮ್ಮೆ ಅರೆಸ್ಟ್ ಪಾಲಿಟಿಕ್ಸ್ ಚರ್ಚೆಗೆ ಒಳಗಾಗ್ತಾ ಇದೆ. ಸಿಎಂ ವಿಜಯ್ ಅವರ ಆಪ್ತರಾಗಿರುವ ನಟಿ ತ್ರಿಷಾ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ ಎಂಬ ಆರೋಪದಲ್ಲಿ ಉದಯನಿಧಿ ಅವರ ಬಂಧನ ನಡೆದಿದೆ. ತಮಿಳುನಾಡಿನ ತಂಜಾವೂರಿನಲ್ಲಿ ಕಾವೇರಿ ನೀರಿನ ವಿಚಾರದಲ್ಲಿ ನಡೆದ ಡಿಎಂಕೆ ಪ್ರತಿಭಟನೆ ವೇಳೆ ತ್ರಿಷಾ ವಿರುದ್ಧ ಉದಯನಿಧಿ ಆಕ್ಷೇಪಾರ್ಹ ಮಾತುಗಳನ್ನಾಡಿದ್ದಾರೆ ಅಂತ ಟಿವಿಕೆ ಪಕ್ಷ ಪೊಲೀಸ್ ಠಾಣೆಗೆ ಹಾಗೂ ಮಹಿಳಾ ಆಯೋಗಕ್ಕೆ ದೂರು ನೀಡಿತ್ತು. ಅಲ್ಲಿ ಉದಯನಿಧಿ ಸ್ಟಾಲಿನ್ ಏನು ಹೇಳಿದ್ರು ಅಂತ ನೀವೇ ಒಮ್ಮೆ ಕೇಳಿಸ್ಕೊಳ್ಳಿ. ஆனா இன்னைக்கு ஒரு சொட்டு தண்ணீர் கூட வரல. ஆனா இத பத்தி இருக்கக்கூடிய முதலமைச்சர் வாயை திறந்து பேசுறாரா? பேச மாட்டேங்கிறாரு. அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம். எங்க தண்ணி வருதோ இல்ல அங்க தண்ணி வரணும். ಕಾವೇರಿ சொன்ன ಸಭೆಯ ವೇಳೆ ಜನಸ್ತೋಮದಿಂದ ನಟಿ ತ್ರಿಷಾ ಅವರ ಹೆಸರು ಘೋಷಣೆಯಾಗಿ ಕೇಳಿಬಂದಾಗ ಉದಯನಿಧಿ ಆಡಿರುವ ಈ ಮಾತಿಗೆ ಟಿವಿಕೆ ಪಕ್ಷ ಗರಂ ಆಗಿದೆ. ಉದಯನಿಧಿಯವರ ಈ ಮಾತು ದ್ವಂದ್ವಾರ್ಥದಲ್ಲಿ ಕೂಡಿದ್ದು, ನಟಿ ತ್ರಿಷಾ ಕೃಷ್ಣನ್ ಅವರನ್ನ ಉಲ್ಲೇಖಿಸಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಮತ್ತು ಮಹಿಳೆಯ ಘನತೆಗೆ ಧಕ್ಕೆ ತಂದಿದ್ದಾರೆ ಅಂತ ಟಿವಿಕೆ ದೂರು ನೀಡಿದೆ. ಈ ದೂರಿನ ಆಧಾರದಲ್ಲಿ ತಂಜಾವೂರು ಪೊಲೀಸರು ದಂಡು ಕಟ್ಟಿ ಚೆನ್ನೈನ ಉದಯನಿಧಿಯವರ ನಿವಾಸಕ್ಕೆ ಬಂದು ಅವರನ್ನ ಬಂಧಿಸಿ ವಿಚಾರಣೆಗೆ ಕರೆದೊಯ್ದರು. ಈ ವೇಳೆ ಚೆನ್ನೈನಲ್ಲಿ ಹೈಡ್ರಾ ಮೂವಿ ನಡೆಯಿತು. ಡಿಎಂಕೆ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಪೊಲೀಸ್ ವಾಹನಗಳನ್ನು ಅಡ್ಡಗಟ್ಟಿ ತಮ್ಮ ನಾಯಕನ ಬಂಧನಕ್ಕೆ ವಿರೋಧ ವ್ಯಕ್ತಪಡಿಸಿದರು. ತಮ್ಮ ಬಂಧನದ ವೇಳೆ ಮಾತನಾಡಿರುವ ಉದಯನಿಧಿ ಸ್ಟಾಲಿನ್, ಬಂಧನಕ್ಕೆ ನಾನು ಹೆದರುವುದಿಲ್ಲ, ಇದನ್ನ ಕಾನೂನಿನ ಮೂಲಕ ಎದುರಿಸುವುದಾಗಿ ತಿಳಿಸಿದ್ದಾರೆ. ತಮ್ಮ ಬಂಧನ ರಾಜಕೀಯ ಪಿತೂರಿ ಅಂದಿದ್ದಾರೆ. ನಾನು ಯಾರ ಹೆಸರನ್ನ ಹೇಳಿಲ್ಲ. ಸರ್ಕಾರದಲ್ಲಿರುವ ಮೂರ್ಖರ ಗುಂಪಿಗೆ ತುಂಬಾ ಮೆದುಳುಗಳಿವೆ, ಆದರೂ ನಾನು ಎಲ್ಲವನ್ನ ಎದುರಿಸುತ್ತೇನೆ ಅಂತ ಹೇಳಿದ್ದಾರೆ. ಇದು ರಾಜಕೀಯ ಸೇಡಿನ ಕ್ರಮ ಅಂತ ಡಿಎಂಕೆ ನಾಯಕರು ದೂರಿದ್ದಾರೆ. ಉದಯನಿಧಿ ಅವರು ತ್ರಿಷಾ ಅವರ ಹೆಸರನ್ನ ಎತ್ತಿಲ್ಲ. ವಿಜಯ್ ಸರ್ಕಾರವನ್ನ ಟೀಕಿಸಿದ್ದಕ್ಕೆ ಈ ಸೇಡಿನ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದು ಡಿಎಂಕೆಯ ಆರೋಪ. ಉದಯನಿಧಿ ಬಂಧನವನ್ನ ವಿರೋಧಿಸಿ ಇಡೀ ತಮಿಳುನಾಡಿನಾದ್ಯಂತ ಡಿಎಂಕೆ ಪ್ರತಿಭಟನೆ ಮಾಡಿದೆ. ಈ ಮಧ್ಯೆ ಮದ್ರಾಸ್ ಹೈಕೋರ್ಟ್ ಉದಯನಿಧಿಗೆ ರಿಲೀಫ್ ನೀಡಿದ್ದು, ವಿಚಾರಣೆ ಮುಗಿಸಿ ಹಿಂದೆ ಬಿಡುಗಡೆ ಮಾಡಬೇಕು ಅಂತ ಆದೇಶ ನೀಡಿದೆ. ಅಗತ್ಯ ಬಿದ್ದಾಗ ತನಿಖೆಗೆ ಸಹಕರಿಸುವಂತೆ ಉದಯನಿಧಿಯವರಿಗೆ ನ್ಯಾಯಾಲಯ ನಿರ್ದೇಶನ ನೀಡಿದೆ. ಎಲ್ಲ ಬೆಳವಣಿಗೆಗಳು ತಮಿಳುನಾಡು ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಒಂದು ಹೇಳಿಕೆಗಾಗಿ ವಿಪಕ್ಷ ನಾಯಕರನ್ನ ಪೊಲೀಸರು ಬಂದು ಬಂಧಿಸುವ ಅನಿವಾರ್ಯತೆ ಏನಿತ್ತು ಅಂತ ಚರ್ಚೆಯಾಗ್ತಾ ಇದೆ. ಸಮನ್ಸ್ ನೀಡಿ ವಿಚಾರಣೆಗೆ ಕರೆಯುವ ಬದಲು ಏಕಾಏಕಿ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಿರೋದಕ್ಕೂ
ಟೀಕೆಗೆ ಗುರಿಯಾಗಿದೆ. ಸಿಎಂ ವಿಜಯ್ ಸೇಡಿನ ರಾಜಕೀಯ ಮಾಡಿದ್ರ ಅನ್ನೋ ಪ್ರಶ್ನೆಗಳು ಎದ್ದಿವೆ. ಈ ಬೆಳವಣಿಗೆ ಟಿವಿಕೆ ಮತ್ತು ಡಿಎಂಕೆ ನಡುವೆ ರಾಜಕೀಯ ಸಮರಕ್ಕೆ ಕಾರಣವಾಗಿದ್ದು, ಈ ಪ್ರಕರಣ ಟಿವಿಕೆ ಮಹಿಳೆಯರ ಗೌರವದ ಪ್ರಶ್ನೆಯಾಗಿ ಜನರ ಮುಂದೆ ತೆಗೆದುಕೊಂಡು ಹೋಗಿದೆ. ಡಿಎಂಕೆ ಅವರು ಇದನ್ನ ಪ್ರತಿಪಕ್ಷವನ್ನ ಗುರಿಯಾಗಿಸಿಕೊಂಡು ತೆಗೆದುಕೊಂಡ ರಾಜಕೀಯ ಸೇಡಿನ ಕ್ರಮ ಅಂತ ಆರೋಪಿಸ್ತಾ ಇದೆ. ಈ ಪ್ರಕರಣದಲ್ಲಿ ಕಾನೂನು ಪ್ರಕ್ರಿಯೆಗಳಿಗಿಂತ ರಾಜಕೀಯವೇ ಹೆಚ್ಚು ಕಂಡು ಬರ್ತಾ ಇದೆ. ಅದರ ಜೊತೆಗೆ ತಮಿಳುನಾಡಿನ ರಾಜಕಾರಣದಲ್ಲಿ ನಡೆಯುವ ಅರೆಸ್ಟ್ ಪಾಲಿಟಿಕ್ಸ್ ಕೂಡ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ನಾಳೆ ತಮಿಳುನಾಡು ವಿಧಾನಸಭೆ ಅಧಿವೇಶನ ಆರಂಭವಾಗಲಿದ್ದು, ಈ ವಿಚಾರದಲ್ಲಿ ದೊಡ್ಡ ಹಂಗಾಮ ನಡೆಯುವ ಸಾಧ್ಯತೆಯೂ ಇದೆ.